ನಾನು ಗುಡಿಗೆ ಹೋಗಿ ಬರ್ತಾನೆ. ನಿಮ್ಮ ಮಾವಗ ಒಟ್ಟು ಚಾ ತಿಂಡಿ ಹಾಕಿ ಕೊಡು ಏನ. ಹ್ಞೂ ರೀ ಅತ್ತೀರ. ಏನು ಇವತ್ತು ಇಷ್ಟು ಗಡ ಗುಡಿಗೆ ಹೊಂಟು ಬಿಟ್ಟಿದಿ? ಏನರ ವಿಶೇಷ ಐತೇನು ಇವತ್ತು? ನಮ್ಮ ಮದುವೆ ದಿವಸ ಅಂತೂ ಅಲ್ಲ, ಇನ್ನೇನು ನೀ ಹುಟ್ಟಿದ ದಿವಸ ಏನು ಇವತ್ತು? ಅಯ್ಯಯ್ಯ ಬಾರಿ ಬಿಡು ನೀವು. ಎಂದರ ಒಂದು ವರ್ಷನಾರ ತಗ ಇವತ್ತು ಮದುವೆ ಆದ ದಿನ ಐತಿ, ಸೀರೆ ತಂದನಿ ತಗ ಊಟಕ. ಹಾಂ, ಅದನ್ನು ತಂದನಿ ಇದನ್ನು ತಂದನಿ ಏನಾರು ಗಿಫ್ಟ್ ತಂದನಿ. ಅಂಥದ್ದೆಲ್ಲ ಏನಿಲ್ಲ. ಇವತ್ತು ನೆನಪಾಗೈತೆನ ನಮ್ದು ಮದುವೆ ಆದ ದಿವಸ ಏನೋ ಅಂತಂದು. ಭಾರಿ ನಿಮ್ದು ಅದೆಲ್ಲ ಏನಿಲ್ಲ. ಮತ್ತು ಸೊಸೆ ಮನ್ಯಾಗ ಅದಾಳಲ್ಲಪ್ಪ, ನೀ ಮನಿತ್ಯ ಮಾಡ್ದಂಗೆ ಮನೆಗೆ ಇಟ್ಕೊಂಡು ಕುತ್ಕೊಂಡ್ರೆ ಮತ್ತು ನಮ್ಮದು ವಂಶೋದ್ಧಾರ ಆಗ್ಬೇಕ ಬೇಡ. ಅದಕ್ಕೆ ಏನಾರ ಒಟ್ಟು ಕಾರ್ಯ ಮಾಡಿ ಮುಗಿಸಿದ್ರಾತಂತ ಗುಡಿಗೆ ಹೋಗಿ ಬರಾಕತ್ತೇನೆ. ಹೌದಾ? ಕರೆನಾ? ಯಾಕ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಾನ. ಗಡ ಹೋಗಿ ಬಂದ್ಬಿಡು ಇದ ಮಾತಿನ ಮೇಲೆ. ಮತ್ತೆ ನಿಂತ್ರ ನಿನ್ನ ಬುದ್ಧಿ ಯಾವ ಬದ್ಲಾಕತ್ತೆ ಗೊತ್ತಾಗಂಗಿಲ್ಲ ಅದಕ್ಕೆ. ಹಾಂ, ಹಂಗಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ನನಗೇನು ಇಷ್ಟು ದಿನ ಕೆಟ್ಟ ಬುದ್ಧಿ ಇತ್ತು ಅನ್ನಂಗೇನ? ಇಲ್ಲ ಹಂಗಲ್ಲ ಏನಿಲ್ಲ. ನೀನು ಯಾವಾಗಲೂ ಒಳ್ಳೆ ಕೆದಿದಿ. ಆದ್ರೆ ಟೈಮಿಗೆ ಅದನ್ನು ಉಪಯೋಗ ಮಾಡ್ಕೊಳಂಗಿಲ್ಲ ಅಷ್ಟೇ. ಸರಿ ತಗ, ನೀವು ಹೋಗಿ ಬಾ. ನಾ ಚಾ ತಿಂಡಿ ಎಲ್ಲ ತಿಂತೇನೆ ಅಂತ ಆರಾಮಾಗಿ ಬಾ ಏನು. ಹಾಂ ಸರಿ ತಗೋರಿ. ಅಂದಂಗೆ ರಾತ್ರಿ ಬರ್ಬೇಕಾರ ಒಂದಿವ್ಸ ಹಣ್ಣು, ಒಂದು ಮಾರು ಹೂವು, ಒಂದು ಈಟ ಸ್ವೀಟ್ ತಗೊಂಬರ್ರಿ. ಮತ್ತು ಕಾರ್ಯ ಮಾಡಕ್ಕೆ ಹಂಗೆ ಮಾಡಕ್ಕೆ ಹೆಂಗೆ ಪಾಡಕತಿ. ಅವರು ಮಾಡಂಗಿಲ್ಲ ಅಂತ ನಾವು ಬಿಟ್ರೆ ಹೆಂಗೆ ಒಣ ಒಣ ಟೊಂಡ ಮಾಡಕ್ಕೆ ಸರಿ ಆಗಂಗಿಲ್ಲ ಅದು. ಒಂದು ಇಷ್ಟ ತರ್ರಿ, ಏನು ಜಮಾಸ್ ತರಬೇಡ್ರಿ. ಅದನ್ನು ತಿಂದ್ರೆ ಯಾರದಾರ ಮನ್ಯಾಗ ಮತ್ತೆ. ಆತ ನೀ ಇಷ್ಟು ಹೇಳಿದ ಮೇಲೆ ಇಲ್ಲ ಅಂತಾನೇನು ನಾನು. ಅದ್ರ ಚಿಂತೆನ ಮಾಡಕ್ಕೆ ಹೋಗ್ಬೇಡ, ಎಲ್ಲ ತಯಾರಿ ನಾ ಮಾಡ್ತೇನಂತ. ನೀನು ಉಸ್ತ ಗುಡಿಗೆ ಹೋಗಿ ಬಂದು ಆರಾಮ ರೆಸ್ಟ್ ಮಾಡ ಆತಾ. ಹ್ಞೂ ಸರಿ ತಗೋರಿ. ಅಪ್ಪ, ಯಾಕೆ ಇವತ್ತು ಅವು ಇಷ್ಟು ಗಡಾನ ಗುಡಿಗೆ ಹೋಗ್ಯಾಳ? ಏನರ ವಿಶೇಷ ಏನು ಇವತ್ತು? ಅನ್ನಿಸ್ತಾ? ನಿನಗೂ ಹಂಗೆ ಅನ್ನಿಸ್ತದಲ್ಲ? ನನಗೂ ಹಂಗೆ ಅನ್ನಿಸ್ತ. ಏನಾರ ವಿಶೇಷ ಐತೇನೆ ಇವತ್ತು ಅಂತಂದು ನಾನು ಆಕಿನ ಕೇಳಿದೆ, ಏನಿಲ್ಲ ಅಂದ್ಲು. ಆದ್ರೆ ಅದಕ್ಕಿಂತನೂ ಒಂದು ದೊಡ್ಡ ವಿಶೇಷ ಐತಿ ಇವತ್ತು. ನಿನಗೆ ಸರ್ಪ್ರೈಸ್ ಐತದ. ಹೌದಾ? ನನಗೆ ಸರ್ಪ್ರೈಸಾ? ಏನಪ್ಪ ಅದು? ಪಾಪ ಹೇಳಪ್ಪ, ಹಂಗೆ ಯಾಕೆ ಮಾಡ್ತಿದ್ದಿ? ನನ್ನಿಂದ ಮುಚ್ಚಿಡೋ ಅಂಥದ್ದು ಏನೈತಿ? ಆತಪ್ಪ ಹೇಳ್ತೀನಿ. ಅದ್ರಾಗ ಏನೈತಿ ಸರ್ಪ್ರೈಸ್? ಅದು ಇವತ್ತು ನಿಮ್ಮವ್ವ ನಿಮ್ಮಿಬ್ರಿಗಿನ, ನಿನಗೆ ಮತ್ತು ನಿನ್ನ ಹೆಂಡತಿಗಿನ ಫಸ್ಟ್ ನೈಟ್ ಮಾಡ್ಬೇಕಂತ ನಿರ್ಧಾರ ಮಾಡ್ಯಾಳ. ಅದಕ್ಕೆ ಎಲ್ಲ ತಯಾರಿ ಮಾಡ್ರಿ ಅಂತಂದು ಹೇಳಿ ನನಗೆ ತಾನು ಗುಡಿಗೆ ಹೋಗ್ಯಾಳ. ನೀನು ಟಿಪ್ ಟಾಪಾಗಿ ವೈಟ್ ಆ್ಯಂಡ್ ವೈಟ್ ಹಾಕ್ಯಂಡು ಬರೋಬ್ಬರಿ ಮದುಮಗ ಅದಂಗೆ ಆಗ್ಬೇಕು ನೋಡಿ, ರೆಡಿ ಮಸ್ತ್ ತಯಾರಾಗ್ಬೇಕು ಏನು ಮಗನ. ವರ್ಷ ತುಂಬದ್ರಾಗನ ಮನ್ಯಾಗ ತೊಟ್ಲು ತೂಬೇಕು ನೋಡು ಏನು. ಹೌದಪ್ಪ? ಕರೇನ? ನೀನು ನಂಬಕ್ಕಾಗವಲ್ದು ಬಿಡು. ಅವು ಇದಕ್ಕೆಲ್ಲ ಹ್ಞೂ ಅಂದಾಳ ಅಂದ್ರೆ. ನನಗೆ ಮದುವೆ ಆದ್ರನ ಬ್ರಹ್ಮಚಾರಿಯಾಗಿ ಇರ್ಬೇಕನ್ನ ಬಿಡಪ್ಪ. ಇನ್ನು ಅವು ಹ್ಞೂ ಅನ್ನಂಗಿಲ್ಲ, ನಮ್ಮ ಪ್ರೀತಿ ಒಪ್ಕೊಳಂಗಿಲ್ಲ ಅಂತಂದು ಮಾಡಿದ್ದೆ. ಆದ್ರನ ಇದನ್ನೆಲ್ಲ ಮಾಡಕ್ಕೆ ಒಪ್ಪಿಗೆಂದ್ಲಲ್ಲ, ಸಾಕು ಬಿಡತ್ಲ. ಆಕಿ ಮನಸ್ಸಿಗೆ ನೋವಾಗ್ಲಾರ್ದಂಗೆ ನಾನು ಇದ್ದದ್ದು ಸಾರ್ಥಕ ಆತು ಇಷ್ಟು ದಿವಸ ಸುಮ್ಮನೆ. ಹೌದಪ್ಪ, ಕರೆ ಅದು. ತಾಳ್ದರು ಬಾಳ್ತಾರ ಅಂತಾರಲ್ಲ, ಸುಳ್ಳಲ್ಲ ಅದು ಮಾತು. ಮತ್ತೆ ಆತು ತಗೊಳಪ್ಪ, ನಂದು ಕೆಲಸ ಭಾಳ ಐತಿ. ಒಟ್ಟು ಹೊರಗೆ ಹೋಗ್ತಾನೆ ನಾನು. ತರೋ ಬರೋ ಭಾಳ ಅದಾವು. ನಂದು ನಾಷ್ಟ ತಿಂಡಿದೆಲ್ಲ ಏನು ಹಚ್ಕೋಬೇಡ ಅಂತ ಹೇಳ್ಬಿಡು ನಿನ್ನ ಹೆಂಡತಿಗೆ. ನಾ ಎಲ್ಲ ಹೊರಗೆ ಮಾಡ್ಕೊಂತಾನಂತ. ಸರಿ ತಗೊಳಪ್ಪ. ಆಹಾ, ಅಪ್ರೂಪಕ್ಕೆ ನಮ್ಮ ಅವ್ಗೆ ಯಾವ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಾನ ಏನು. ಹಿಂಗೆ ಇರ್ಲಪ್ಪ ಇದು ಬುದ್ಧಿ. ಹತ್ತಿ ಸೊಸಿ ಚಂದಾಗಿ ಹೊಂದ್ಕೊಂಡು ಹೋಗ್ಲಿ. ನನಗೊಂದು ಉಪವಾಸ ಇಡ್ಲಾರ್ದಂಗಿದ್ರೆ ಸಾಕು. ಅತ್ತೀರ ಈಕೆ ಮುದ್ಕೋ ಕೆದಕ್ಕೆ ಕರ್ಸಿರ್ಬೇಕ್ರಿ ನಮ್ಮನ್ನ? ನನಗೆ ಅದು ಇದು ಹೇಳೋದು ಕೊಡೋದು ಮಾಡೋದು ಹೇಳಿದ್ಲಂದ್ರೆ ಆಗಂಗಲ್ಲ ನೋಡ್ರಿ ಅತ್ತೀರ. ಮೊದ್ಲ ಸಾಕಾಗೈತೆ ನನಗೆ. ಏನು ನಮ್ದು ಕಷ್ಟ ಹಾಸು ಹೊತ್ತು ಆಗ್ಯವು. ಕುಂತ್ರ ಕೂತಿಗೆ ಮಠ ಎದ್ರಿದಿ ಮಠ ಅನ್ನಂಗದವು. ನಾ ಎಲ್ಲೇ ಮತ್ತೆ ಆಕೆ ಹೇಳಿದ್ಕೆಲ್ಲ ಹ್ಞೂ ಅನ್ನಕ್ಕೆ ಹೋಗ್ಲಿ. ನೀವು ಹ್ಞೂ ಅನ್ಬೇಡ್ರಿ ನೋಡ್ರಿ. ಎಲ್ಲ ಇಲ್ಲೇ ಹೊರ ನಿಂತು ಏನು ಮಾತಾಡ್ತಿದ್ವಿ? ಬಾ ಆಕೆ ಎದಕ್ಕೆ ಕರ್ದಾಳ ಮೊದ್ಲು ಒಳಗೆ ಹೋಗಿ ಮಾತಾಡೋಣ. ನೋಡ್ರಿ. ಮಧು, ಐ ಲವ್ ಯು. ಇವತ್ತು ನಂದು ನಿಂದು ಕನಸು ಈಡೇರೋ ದಿನ ಗೊತ್ತಾ? ರೀ ಬಿಡ್ರಿ ಬಿಡ್ರಿ, ನೀವು ಹಿಂಗೆಲ್ಲ ನಡ್ಕೋಬೇಡ್ರಿ. ಅತ್ತೆಯವ್ರು ನೋಡಿದೆ ಅಂದ್ರೆ ನಾನು ಬೈತಾರ. ನೀನು ದೂರ ಸೇರಕ್ಕೆ ಬರಲ್ಲ, ನಾವು ನಂದಂತಲ್ಲಿ ಅದಕ್ಕೆ ಹೋಗಿದ್ದೆ ಅಂತಂದು ಬೈದಾಡ್ತಾರೆ. ಸರಿಪಾ, ಹಿಂಗೆಲ್ಲ ಮಾಡಬೇಡ್ರಿ ನೀವು. ಇದೇನಾ ನಮಗೆ ಬರಕ್ಕೆ ಹೇಳಿ ಎಲ್ಲಿ ಓದ್ಲಿಕ್ಕೆ? ಕೂಗ್ಯಾರ ಕೂಗ್ ಒಂಚೂರು ಹೊರಕರ ಬರಲಿ. ಮುದ್ಕೋಕ ಮುದ್ಕೋಕ, ಏನಯ್ಯವ ನಮ್ಮನ್ನು ಬರಕ್ಕೆ ಹೇಳಿ ಎಲ್ಲಿ ಕೂತ್ಕೊಂಡಿದ್ದೀನಿ ನೀನು? ಸಾವ್ಕಾರ ಮನೆ ಜನ, ಹಂಗಾಗಿ ಎಲ್ಲಿ ಇರ್ತೀರಿ? ಏನು ಹುಡುಕಿ ಆಡ್ಬೇಕು ನೋಡುವ ನಿಮ್ಮನ್ನು. ಓ ಅಮ್ಮಾರ, ಅಕ್ಕರ, ಬರ್ರಿ ಕುತ್ಕೊ ಬರ್ರಿ. ಅವ್ವ ಗುಡಿಗೆ ಹೋಗ್ಯಾಳ, ಈ ಬರ್ತಾಳೆ ಬರ್ರಿ. ಹೌದೇನಪ್ಪ? ಬರ್ಲಿ ತಗ, ಹಂಗಾರ ಕೂತ್ಕೊಂತೇವೆ ಒಂದು ಸ್ವಲ್ಪ ಹೊತ್ತು. ಅಯ್ಯ ಬಂದ ಬಿಟ್ರೆ ನೋಡ್ರಿ ಅವ್ವರನ್ನ. ಈ ಪುಟ್ಟ ಒಳಗಿಡಪ್ಪ ಅಲ್ಲಿ ದೇವ್ರ ಮನ್ಯಾಗ ತಗೊಂಡೋಗು. ಸರಿ ತಗ ಇವ. ಆರಾಮದಿಯಾ ಮುದ್ಕೋಕ? ನಾವು ಇದ್ದೂರಾಗ ಇದ್ರನ್ನ ಬರೋಕ್ಕಾಗಿಲ್ಲವ. ನೀವು ನಮ್ಮಮ್ಮನ ಮನೆ ಬಂದರೆ ತಿರುಗ ದಿವ್ಸಕ್ಕೂ ಬರಲಿಲ್ಲ, ಲೋಭಾನಕ್ಕೂ ಬರಲಿಲ್ಲ, ಯಾವುದೇ ಇಲ್ಲ. ನಮಗೂ ಇತ್ಲ ಬರೋಕೆ ಕುಡಿತಿಲ್ಲ. ನಮ್ಮ ಮನೆಗೆಲ್ಲ ಆರಾಮದಿರಲ್ಲ? ಹ್ಞೂನವ, ನಾವು ಆರಾಮದ ನೋಡು. ನಮಗೇನು ಕಡಿಮೆ ಆಗೈತಿ, ದೇವರೆಲ್ಲ ಕೊಟ್ಟಾನ. ನಾನು ಕರೆಸಿದ್ದು ಬೇರೆ ಕೆಲಸಕ್ಕೆ. ಅದು ಮತ್ತು ಸೊಸೆನ ಕಳಿಸಿ ಕೈ ಬಿಟ್ರಿ. ಅಯ್ಯನ ಕಾರ್ಯ ಮಾಡಬೇಕು, ನೇರೆ ಮಾಡಬೇಕು, ಏನು ಕೊಡವು ತಗೊಳವು ಏನಿಲ್ಲವ. ಸುಮ್ಮನೆ ದನ ಹೊಡೆದಂಗೆ ಹೊಡೆದು ಕೈ ಬಿಟ್ಬಿಟ್ರಿ. ಮತ್ತು ನೀವು ಬಿಟ್ಟಿರ ನಾವು ಬಿಡೋಕ್ಕಾಗತ್ತೇನ? ಅದಕ್ಕೆ ಇವತ್ತು ಒಟ್ಟು ನೇಮ ಮಾಡಿದ್ರಾತಂತೇಳಿ ಕರ್ಸಿದ್ ನಿಮ್ಮನ್ನು. ನೀನು ಅತ್ತೆಕೆ ಅಲ್ಲ, ಒಟ್ಟು ಮುಂದೆ ನಿಂತು ಎಲ್ಲ ನೇಮ ಮಾಡು ಏನು.
ಅಷ್ಟನ ಕಾರ್ಯ ಆದ್ರ ಮಾಡಂತಾಗ ಯಾರು ಬೇಡ ಅಂತಾರ. ಮತ್ತೆ ಅತ್ತೆರ ಕವಿ ನಾವು ಮಾಡಿಲ್ಲದ್ರೆ ಯಾರು ಮಾಡ್ತಾರ? ಇನ್ನು ಕೊಡವು ತಗೊಳವಂತೆಲ್ಲ ಅದ್ರ ಬಗ್ಗೆ ನನಗೇನು ಕೇಳ್ಬೇಡವ. ಅದಕ್ಕೆ ಏನಿದ್ರು ಅವರು ಉಂಟು, ಬೇಕಾದ್ರೆ ಅವ್ರ ಅಮ್ಮ ಉಂಟು, ನಾನು ಇದ್ರಕ್ಕೆಲ್ಲ. ಯಾಕಂದ್ರೆ ನನ್ನ ರಗಡೆ ಆಗೈತಿ. ನಾ ಕೊಡ್ತಗಳ ವ್ಯವಹಾರದಾಗ ಎದ್ರಾಗ ಇಲ್ಲ. ಏನೋ ಮುಂದೆ ನಿಂತು ಕಾರ್ಯ ಮಾಡಂತೆಲ್ಲ ಅದನ್ನಷ್ಟು ಮಾಡಬಲ್ಲೆ ನಾನು. ಸರಿ ತಗೊಳವ, ಅದನ್ನಾರ ಮಾಡು. ಮತ್ತು ತಾಯಿಗಳಾಗಿ ನಮಗೆ ಬರೋದಲ್ಲ ಅದು ಮಾಡಕ್ಕೆ, ಅದಕ್ಕೆ ಅದ್ರ ಸಲುವಾಗಿ ನೀನು ಕರ್ಸಿರೋದು. ಸರಿ ತಗ, ಹಂಗಾರೆ 4 ಗಂಟೆ ಸುಮಾರು ಬರ್ತಾನೆ ನಾನು. ಈಗ ಹೋಗ್ಕೋಯ್ ತಗ. ಸರಿ ತಗ, ಹಂಗ ಮಾಡು. ಬರ್ತಾವ ತಗೊಳವ ನಾವು. ಅಯ್ಯ ಕುತ್ಕರ್ರಿ ಮರ, ಒಟ್ಟು ನಾಷ್ಟ ತಿಂದು ಚಾ ಕುಡ್ದು ಮಧ್ಯಾಹ್ನ ತನಕ ಇದ್ದು ಊಟ ಮಾಡ್ಕೊಂಡು ಸಂಜೆ ಒಟ್ಟು ಚಾ ಕುಡ್ದ ಹೋಗುವಂತ್ರಂತ. ಏನು ಅರ್ಜೆಂಟ್ ಐತೆ ಎಲ್ಲಾರ ನಿಮ್ದು? ಬೇಡವಾ ಅದೆಲ್ಲ, ಏನು ಮಾಡ್ತಿದ್ದಿ? ಉಂಡಂಗಲ್ಲ, ತಿಂದಂಗಲ್ಲ. ಬೆಲ್ದಂತ 2 ಮಾತಿದ್ರೆ ಸಾಕು. ಸರಿ ತಗರಿ, ಹೋಗಿ ಬರ್ರಿ ಹಂಗಾರ. ನಾನು ಮ್ಯಾಗಿನ ಮಾತಿಗೆ ಅಷ್ಟ ಅಂದದ್ದು, ನಾಷ್ಟ ಮಾಡಿ ಹೋಗಂತ್ರಿ ಅಂತೇಳಿ. ನಾ ಹೇಳಿದ್ ನೋಡಿ ಕಿತ್ಕೊಂಡು ಓಡಿರ್ಬೇಕು ಅವ್ರು. ಬಾ 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 ಅಡ್ಡಿ ಇಲ್ಲ ಬಿಡು. ಹುಡುಗರು ಚಲೋ ರೆಡಿ ಮಾಡ್ಯಾವು ಅಂತ ಅವ್ರ ಗೆಳೆಯರನ್ನ ಕರೆದದ್ದ. ಇಷ್ಟೆಲ್ಲ ರೆಡಿ ಮಾಡಿವ್ಯಾರ ನೋಡೋರು. ನನ್ನ ಕೈ ಬೇರೆ ರೊಕ್ಕ ಅಷ್ಟೇ ಕೇಳಿದ್ರು, ರೊಕ್ಕ ಕೊಟ್ಟು ಕೈ ಬಿಟ್ಟೆ. ಚಲೋ ಆತು. ಎಲ್ಲರೂ ನಾವಾಗಿದ್ರೆ ಹಳೇದು ನಮ್ಮ ಕಾಲದ ನೆನಪಾಕತ್ತು. ತಡಿ, ನಮ್ಮ ಮುದುಕಿ ಕರೆ ನಂದಿಟ್ಟು. ಅಯ್ಯೋ 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 ರೀ, ಇದೆಲ್ಲ ಏನಿದೆ ಇಷ್ಟೊಂದು ಹೂವ? ನಾ ನೋಡಿದ್ರೆ ಕೊನೆಗೆ ಏನಿಲ್ಲ, ತೆಗೀವಿ ಸಣ್ಣ ಇಟ್ಟು ಬರೋಣ ಅಂತ ನಾ ಬಂದನಿ. ಇಲ್ಲಿ ನೋಡಿದ್ರೆ ಏನು ಹೂವಿನ ತೋಟನ ಆಗ್ಬಿಟ್ಟತ್ತಲ್ಲ. ಹಾಂ, ಅವು ಪೀಪ್ ಎದಕ್ಕೆ? ಅವ್ರೇನು ಆಡ್ಕೊಂತ ಕುಂದಿರ್ತಾರೇನ್ರಿ ಬೆಳ್ತಂಕ ನಾ ಪೀಪಿ ಜೊತೆಗೆ? ಇನ್ನು ಸಣ್ಣ ಹುಡುಗರ ಇಷ್ಟೆಲ್ಲ ಮಾಡಿರಲ್ರಿ, ಇದಕ್ಕೆ ಯಾಕೆ ಇಷ್ಟಕ್ಕೊಂದು ಖರ್ಚು ಮಾಡಕ್ಕೆ ಹೋಗಿದ್ರಿ? ರೊಕ್ಕ ಏನು ಪುಕ್ಷಟೆ ಬರ್ತಾವೇನು ನಿಮಗೆ? ಅಲ್ಲ ಮುದುಕಿ, ರೊಕ್ಕದ ವಿಚಾರ ಕೈ ಬಿಟ್ಬಿಡು. ರೊಕ್ಕ ಯಾಕೆ ವಿಚಾರ ಮಾಡಕತ್ತಿ ನೀನು? ನೋಡು, ಇದನ್ನೆಲ್ಲ ನೋಡಿದೆ ಅಂದ್ರೆ ಏನು ಅನಿಸ್ತತೆ ಹೇಳಿ ನಿನಗೆ? ಹಾಂ, ಏನು ನೆನಪಾಗವಲ್ದ? ನಾವು ಅಲ್ಲಿ ಅವಾಗ ನಿಮ್ಮ ತವ್ರ ಮನ್ಯಾಗ ಆತ ನೆನಪಾತ ಅಲ್ಲ? ಸರ್ಕರಿ ನಿಮ್ಮ ಕುಟಾಗೇನು? ನಾನು ಇಷ್ಟೆಲ್ಲ ರೊಕ್ಕ ಖರ್ಚಾಗ್ಯಾವಲ್ಲ ಅಂತ ಹೊಟ್ಟೆ ಉರ್ಸ್ಕೊಳಕತ್ತೇನಿ. ಇವ್ರಿಗೆ ಅಲ್ಲಿ ತವ್ರ ಮನ್ಯಾಗ ಅದು ಇದು ಅಂತ ಹಾಳಮುಳ ನೆನಪು ಮಾಡ್ಕೊಂತ ಈಗ ಎದಕ್ಕೆ ಬೇಕದೆಲ್ಲ? ಅಷ್ಟಕ್ಕೂ ಇನ್ನು ಬರ್ಬರ್ತ ಸಣ್ಣ ನೋಡ್ರಿ ನೀವೇನಾರ. ವಯಸ್ಸಿಗೆ ತಕ್ಕಂಗಿರೋದು ಕಲೀರಿ. ಅಲ್ಲ ಮುದುಕಿ, ವಯಸ್ಸಾಗೈತಿ ಅಂತ ನಿನಗೆ ಗೊತ್ತಾಕತಿ, ನನಗೆ ಗೊತ್ತಾಕತಿ, ಮನಸ್ಸಿಗೆ ಗೊತ್ತಾಕತೇನ? ಮನಸ್ಸು ಇನ್ನೂ 16 ವರ್ಷದ ಹುಡುಗ ಕುಣದಂಗೆ ಕುಣಾಕತೈತಿ, ಗೊತ್ತೇನ ನಿನ್ನ ನೋಡಿ? ತೋತು ಬಾಯಿ ಮುಚ್ಚ್ರಿ. ಮನೆ ಮಂದಿ ಅದರ ಯಾರ ಕೇಳಿಸ್ಕೊಂಡ್ರ ಗತಿ ಏನು? ಆತ ನಡಿಯಪ್ಪ ನೀನಂತ. ವಾವ್, ಎಷ್ಟು ಮಸ್ತ್ ಕಾಣಕತ್ತಿ ಗೊತ್ತಾ? ನಾನು ಇನ್ಮೇಲೆ ನಿನ್ನ ಮಾದೇವಿ ಅಂತ ಕರೆಯಲ್ಲ, ಮಧು ಅಂತ ಕರಿತೇನೆ, ಸರಿನಾ? ಹೌದಾ? ಅಷ್ಟು ಚಂದ ಕಾಣಕತ್ತೇನೆ. ಸರಿ, ನೀವು ಅಷ್ಟೇ ಭಾಳ ಚಂದ ಕಾಣಕತ್ತೀರಿ. ಬರೀ ಇಷ್ಟೇನಾ? ಭಾಳ ದಿನ ಆದಮೇಲೆ ಮತ್ತು ಇಂಥ ಅವಕಾಶ ಬಂದೈತಿ. ಮತ್ತು ಹಿಂಗೆ ಬರೀ ಮಾತನಾಗ ಕಳೆದು ಬಿಡೋದೇನು ಅದನ್ನು? ಹೋಗ್ರಿ, ಏನೇನಾರ ಮಾತಾಡ್ತೀರಪ್ಪ ನೀವು. ನನಗೆ ನಾಚಿಕೆ ಕತ್ಸರಿ. ನೀವು ಹಿಂಗೆಲ್ಲ ಮಾತಾಡಬೇಡ್ರಿ. ನೀವು ಹಿಂಗೆಲ್ಲ ಮಾತಾಡಿದ್ರೆ ಅಂದ್ರೆ ನಾನು ಅತ್ತೆರಂತಲ್ಲಿ ಹೋಗಿ ಮಕ್ಕಂಬಿಡ್ತಾನೆ ನೋಡು. ಅಯ್ಯ, ನಾಚಿಕೆ ಕತೆ ನಾಚಿಕೆ ಯಾಕೆ ಆಗ್ಬೇಕು? ಗಂಡ ಹೆಂಡತಿ ಅದೇವಿ ನಾವು. ನಾಚಿಕೆ ಪಾಚಿಕೆ ಎಲ್ಲ ಊರಿಂದ ಆಚಿಕೆ. ಇನ್ನೇನಿದ್ರೆ ನಾನು ನೀನು ಅಷ್ಟೇ. ಸರಿ, ಲೈಟ್ ಆಫ್ ಮಾಡಲೇ? ನಿಮ್ಮಿಷ್ಟ. ಹ್ಮ್. ನಾನಂತ ಏನು ನೋಡಿಲ್ಲಪ್ಪ. ನಾನು ಇತ್ತಕ್ಕೆ ನಿಂತ್ಕೊಂಡೆ ನೋಡ್ರಿ. ಬರ್ರಿ ಅಕ್ರ, ಬರ್ರಿ. ಏನಿಲ್ಲ, ಬರ್ರಿ, ಹಂಗೆ ಮಾತಾಡಕತ್ತಿದ್ವಿ ನಾವು. ಮಾತಾಡ್ರಪ್ಪ. ಇಲ್ಲಿ ಹಾಲಿನ ಲೋಟ ಇಡ್ತಾನೆ ನೋಡು. ಅಕ್ಕಿ ತಗೊಂಡು ಹೋಗಂತ ಹೇಳೇನಿ, ಹಂಗೆ ಬಂದಾಳಕಿ. ಅದಕ್ಕೆ ಕೊಡೋಣ ಅಂತ ಬಂದು ನಾನು ಇಲ್ಲಿ ಇಡ್ತಾನೆ. ಮಾತಾಡ್ರಿ, ಒಂದು ಸ್ವಲ್ಪ ಕದ ಹಾಕ್ಯಂದು ಮಾತಾಡ್ರಪ್ಪ. ನಿಮ್ಮ ಭಾರಿ ಅವಸರ ನೋಡಿ ನಿಮಗಂತ. ಹೋಗ್ರಿ, ಕದ ಹಾಕ್ಲಿಲ್ದನ ಬಂದಿರಲ್ಲ. ಬಿಡು, ಅವ್ರ ಕದ ಹಾಕ್ಯಂಡು ಹೋದ್ರಲ್ಲ, ಬಂಗಾರದಂಥ ಕೆಲಸ ಆತು. ಬಾ, ಇನ್ಯಾಕೆ ತಡ? ಹುಡುಗರಿಗೆ ಊಟ ಮಾಡಿಸಿದ್ರೇನ್ರಿ? ಹ್ಞೂನವ, ಮಾಡಿಸಿದೆ. ಅವು ಯಾಕೆ ಹುಡುಗರು ಇದು ಮಾಡಕತ್ತಿದ್ವಾ, ನೀನು ಏನು ರೆಡಿ ಆಗಕತ್ತಿದ್ದಲ್ಲ, ಅದಕ್ಕೆ ಒಟ್ಟು ಹಾಲು ಅನ್ನ ಕಲಿಸಿ ಉಣಿಸಿದೆ. ಉಂಡು. ಹೌದ್ರಾ? ಅಂದಂಗೆ ಅವು ತುಟಿಗೆ ಯಾಕೆ ಕೆಂಪು ಹತ್ತೈತಲ್ಲ, ಅಡಿಕೆಲಿ ಏನಾರ ಹಚ್ಚಿರೇನ್ರಿ? ಹ್ಞೂನಾ, ನಮ್ಮವ್ನ ಅಂತತ್ತು ಅದ ನಿಮ್ಮಮ್ಮ. ಹಿಂಗೆ ಅದು ಅಡಿಕೆಲಿ ತಿಂದು ರಸ ಬರ್ತೈತಲ್ಲ, ಅಂತ ತುಟಿಗೆ ಹಚ್ಬೇಕು, ಕರಗಾಗದಲ್ಲ ತುಟಿ ಅಂತಂದು ಅನ್ನೋದವ. ಅದಕ್ಕೆ ಹಚ್ಚಿದ್ದೆ. ಯಾಕೆ ಏನಾಯ್ತು? ಅತ್ತೀರ ಹಾಗೆಲ್ಲ ಏನು ಹಚ್ಚಕ್ಕೆ ಹೋಗ್ಬೇಡ ನೋಡ್ರಿ. ನನಗೆ ಸೇರ್ಕೆ ಬರಲ್ಲ ಹಂಗೆ ಎಂಜಲ ಮುಂಜಲ ಹಚ್ಚೋದು ಮಾಡಿದ್ರೆ. ನಿಮಗೆ ಮತ್ತೆ ಬ್ಯಾಡ ಬಿಡ್ರಿ. ಏನು ಹೇಳೋದು, ನೀವು ತಿಳ್ಕೊಳಂಗಿಲ್ಲ ಬಿಡಂಗಿಲ್ಲ. ಎಷ್ಟು ಸಲ ಹೇಳಿ ನಾನು ಹಂಗೆ ಹಚ್ಚಬೇಡ್ರಿ ಅಂತಂದು. ಮತ್ತು ನಿಮ್ಮಮ್ಮ ಹೇಳಿದ್ಲು, ಅವ್ರು ಹೇಳಿದ್ರು ಅಂತಂದು ಅದನ್ನ ಹಚ್ತೀರಿ ನೀವು. ಊಟನೂ ಮಾಡಿಸ್ಬೇಡ್ರಿ ಇನ್ಮೇಲೆ. ನಾನೇ ಮಾಡಿಸ್ತೇನೆ ನನ್ನ ಮಕ್ಕಳಿಗೆ. ಅಯ್ಯ, ಮಾಡಿಸ್ಕೊಳ್ಳಯ್ಯವ, ಯಾರು ಬೇಡ ಅಂತಾರೆ? ನಿನ್ನ ಮಕ್ಳು ನೀನು ಊಟ ಮಾಡಿಸಿದೆ ಅಂದ್ರೆ ನಾನು ಯಾಕೆ ಮಾಡ್ಸಕ್ಕೆ ಅಡ್ಡಿರಲಿ? ಹುಡ್ರೇಕ ಕಿರಿಕಿರಿ ಮಾಡಕತ್ತಿದ್ವಲ್ಲ, ಅದಕ್ಕೆ ಊಟ ಉಣಿಸಿದ್ರಾತಂದು ಉಣಿಸಿದೆ ಅಷ್ಟೇ. ನೀನು ಬೇಡ ಅಂತ ನಾನು ಯಾಕೆ ಮಾಡಕ್ಕೆ ಹೋಗ್ಲಿ? ಸರಿ ತಗರಿ ಆಯ್ತಾರ. ನಾನು ಕೆಲ್ಸಕ್ಕೆ ಹೋಗಿ ಬರ್ತಾನೆ. ಆಫೀಸಿಗೆ ಬರಕ್ಕೆ ಹೇಳ್ಯಾರಿ ಅವರು ಏನು ಹೇಳೋದು, ನಾನು ಬರ್ತಾನೆ ಅಂಥೇಳಿ ಹಠ ಮಾಡಿ ಹೊಂಟಾನೆ. ನಾ ಮಧ್ಯಾಹ್ನ ಬಂದು ಅವ್ರಿಗೆ ಊಟ ಮಾಡಿಸ್ತೇನೆ ಹುಡುಗರಿಗೆ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ.
ಅಲ್ಲ ಹುಡುಗಿ ಮಧ್ಯಾಹ್ನ ಬಂದು ಉಣಿಸ್ತಾನೆ ಅನ್ನಕ ಅವ್ರೇನು ದೊಡ್ಡರ ಒಂದಿನಕ್ಕೆ 3 ಸಲ ಉಣ್ಬೇಕಂತಂದು ಏನೇ ಸಣ್ಣ ಹುಡುಗರವು ಹೊಟ್ಟೆ ಹಸ್ದಾಗೆಲ್ಲ ಕಿರಿಕಿರಿ ಮಾಡಿದಾಗೆಲ್ಲ ಇಟ್ಟಿಟ್ಟು ಏನಾರ ತಿನ್ನಿಸ್ಕೊಂತಾನೆ ಇರ್ಬೇಕು. ನೀನು ಕೆಲ್ಸಕ್ಕೆ ಹೋಗ್ತಾನೆ ಅಂತೆಲ್ಲ ಯಾರನ್ನ ಕೇಳಿ ಹೊಂಟಿ ಕೆಲ್ಸಕ್ಕೆ ನೀನು? ಏನು ಬೇಡ, ಚಂದಾಗಿ ಮಕ್ಕಳು ದೊಡ್ಡವ್ರು ಮಾಡ್ಕೆ ಸಾಕು. ಏನು ನಿನಗೇನು ಕಡಿಮೆ ಆಗಿರೋದು? ಏನು ನೀ ದುಡ್ಕೊಂಬಂದೇನು ನಮ್ಮಂತೆ ನಡಿಬೇಕಾಗಿಲ್ಲ. ಯಾರು ವಿನ ಹೇಳ್ಯಾನೇನು ಬರಕ್ಕೆ ನಿನಗೀಗ? ಇಲ್ರಿ ಅತ್ತೀರ, ಅವ್ರೇನು ಹೇಳಿಲ್ಲ. ನಾನಾ ಹಠ ಮಾಡಿ ಮತ್ತು ಮನ್ಯಾಗ ಕುಂದ್ರಕ್ಕೆ ಬೇಜಾರಾಕತಿ, ಕೆಲಸನೇ ಎಲ್ಲ ಹಾಳು ಮಾಡ್ತಾರ. ಮತ್ತು ನಾನೇನು ಮಾಡಲಿ ಕುತ್ಕೊಂಡು? ಅಷ್ಟಕ್ಕೂ ಮದುವೆಗಿಂತ ಮುಂಚೆ ಅಂದಿದ್ದೆ ನಾನು ಕೆಲ್ಸಕ್ಕೆ ಹೋಗ್ಕನ್ರಿ ಅಂತಂದು, ನೀವು ಅವಾಗ ಹ್ಞೂ ಅಂದಿದ್ರಿ. ಮತ್ತು ಈಗ ಒಮ್ಮೆಟ್ಟಿಗೆ ಬೇಡ ಅಂದ್ರೆ ನನಗೆ ಕುಂದ್ರಕ್ಕಾಗಲ್ರಿ ಖಾಲಿ. ಅದಕ್ಕೆ ರೀ ಅಂದಿದ್ನೇವ ಕರೆ, ಇಲ್ಲ ಅನ್ನಕತ್ತಿಲ್ಲ ನಾನು. ಹುಡುಗರು ದೊಡ್ಡವಾಗ್ಲಿ ಈ ಮತ್ತೇನೈತಿ, ಅವು 2 ಮಕ್ಕಳು ದೊಡ್ಡ ಮಾಡ್ಕೊಂಡೆ ಅಂದ್ರೆ ನೀನು ಯಾವಾಗಾರ ಹೋಗು ಯಾವಾಗಾರ ಬಾ, ಅವ್ರ ಪಾಡಿಗೆ ಅವ್ರು ಸಾಲಿ ಪಾಲಿ ಹೊಕ್ಕಿರ್ತಾರ. ಇದ್ದಾರು ಮಾಡ್ತಾವೆ ಮನ್ಯಾಗ. ಅಷ್ಟಕ್ಕೂ ನೀನು ನನಗೂ ಉಣಿಸ್ಬೇಡ, ನೀನಾ ಬಂದು ಉಣಿಸ್ತಾನೆ ಅಂತಿದ್ದಿ. ಹಿಂಗಾದ್ರೆ ಹೆಂಗೆ ಹುಡುಗರನ್ನ ದೊಡ್ಡದು ಮಾಡ್ಕೊಳೋದು? ಬೇರೆ ದುಡಿ ಮುಂದೆ ಜೀವನೇನು? ಮಕ್ಕಳು ಮರಿ ಏನು ಲೆಕ್ಕನೇ ಇಲ್ಲ ನಿನಗೆ? ನಾವೊಂದು ಹೇಳಿದ್ರೆ ನೀವು ಒಂದು ತಿಳ್ಕೊಂತೀರಿ ಅತ್ತೀರ. ಏನು ಹೇಳ್ಬೇಕು ನೋಡ್ರಿ ಹಿಂಗೆ ಹೇಳಿದ್ರೆ ನೀವು?